ಎಲ್ಲ ಮನೆಗಳಿಗೂ ತನ್ನದೇ ಆದ ಒಂದು ಕತೆ ಇರುತ್ತೆ. ಆದರೆ ಕೆಲವು ಮನೆಗಳ ಕತೆ ಮಾತ್ರ ರಕ್ತದಿಂದ ತುಂಬಿರುತ್ತೆ. ಆ ಮನೆ ಹೆಸರೇ ಮೃತ್ಯುಗ್ರಹ. ಒಂದು ದಿನ ಒಬ್ಬ ಯೂಟ್ಯೂಬರ್ ಆ ಮನೆನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಧೈರ್ಯದಿಂದ ಒಳಗೋಗ್ತಾನೆ. ಆ ಮನೆ ಅವನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ತುಂಬ ಆತುರದಿಂದ ಕಾಯ್ತಾ ಇರುತ್ತೆ. ಒಳಗೋಗಿ ನೋಡ್ತಾನೆ, ಮನೆ ತುಂಬ ಭಯಂಕರವಾಗಿರುತ್ತೆ. ಅಲ್ಲೇ ಒಂದು ಹುಡುಗಿ ಫೋಟೋ ರಕ್ತದಿಂದ ತುಂಬಿರುತ್ತೆ. ಅದನ್ನ ನೋಡೋಕ್ಕೆ ಅಂತ ಹತ್ರಕ್ಕೆ ಹೋಗ್ತಾನೆ. ಯಾರೋ ನಗ್ತಾರೋ ಶಬ್ದ ಕೇಳಿಸುತ್ತೆ. ಅದನ್ನ ಕೇಳಿ ಅವನು ಯಾರದು, ಯಾರು ನಡ್ಕೊಯ್ತಾ ಇರೋದದು ಅಂತ ತುಂಬ ಭಯದಿಂದ ಅವನು ಹುಡುಕೊಂಡು ಮುಂದೆ ಕೊಯ್ತಾನೆ. ಯಾರೋ ಒಂದು ಹುಡುಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅದನ್ನ ನೋಡಿ ಅವನು ಅಲ್ಲೇ ಫ್ರೀಸಾಗಿ ನಿಂತ್ಬಿಡ್ತಾನೆ. ಹಿಂದೆಯಿಂದ ನಿಧಾನಕ್ಕೆ 2 ಕೈಗಳು ಬರುತ್ತೆ. ಯಾರು ಅಂತ ನೋಡೋಕ್ಕೆ ಹಿಂದೆ ತಿರುಗ್ತಾನೆ. ಅಲ್ಲಿ ಯಾರೂ ಇರಲ್ಲ. ಅವನಿಗೆ ಎದೆ ಬಡಿತ ಜಾಸ್ತಿ ಆಗುತ್ತೆ. ಸಡನ್ನಾಗಿ ಫ್ರೇಮಲ್ಲಿರೋ ಫೋಟೋ ಕೆಳಗೆ ಬಿದ್ದೋಗುತ್ತೆ. ಅದನ್ನ ಕೇಳಿ ಬೈಕೆ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಡೋರು ಸಡನ್ನಾಗಿ ಕ್ಲೋಸ್ ಆಗಿಬಿಡುತ್ತೆ. ಹೇಳುತ್ತೆ, ಬಂದಿರೋದು ನೀನು, ಆದರೆ ಕಳಿಸ್ಬೇಕಾಗಿರೋದು ನಾನು. ಯಾರದು ಅಂತ ಹುಡುಕೊಂಡು ಹಂಗೆ ಹಿಂದೆ ತಿರುಗಿ ಹೋಯ್ತಾ ಇರ್ತಾನೆ. ಅಲ್ಲೇ ಇರೋ ಒಂದು ರೂಮ್ ಒಳಗೆ ಹೋಯ್ತಾನೆ. ಅಲ್ಲಿ ಒಂದು ಕ್ಯಾಂಡಲ್ ಮಾತ್ರ ಹೋಯ್ತಾ ಇರುತ್ತೆ. ಅದ್ರ ಕೆಳಗೆ ಒಂದು ಬುಕ್ ಕಾಣಿಸುತ್ತೆ. ಆ ಬುಕ್ ನೇಮು ಡೋಂಟ್ ರೀಡ್ ಅಂತ ಬರೆದಿರುತ್ತೆ. ಆದರೂ ಇವನು ಭಯ ಇಲ್ದೇನೆ ಆ ಬುಕ್ನ ಓಪನ್ ಮಾಡಿ ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬುಕ್ಕಲ್ಲಿ ಫಸ್ಟ್ ಲೈನೇ ಇಲ್ಲಿಗೆ ಯಾಕೆ ಬಂದೆ ಅಂತ ಬರೆದಿರುತ್ತೆ. ಅದನ್ನ ನೋಡಿ ಅವನು ತುಂಬ ಗಾಬರಿ ಆಗ್ತಾನೆ. ಆಗ ಆ ಗೋಸ್ಟ್ಗೆ ಅವನೇಮು ಅಜಯ್ ಅಂತ ಹೆಂಗೆ ಗೊತ್ತು? ಆ ಗೋಸ್ಟ್ಗೂ ಮತ್ತು ಅವನಿಗೂ ಏನು ಸಂಬಂಧ? ಅವನು ಯಾಕೆ ಅಲ್ಲಿಗೆ ಬಂದ? ಆ ಮನೆ ಮೇಲೆ ಅವ್ನಿಗೆ ಹೆಂಗೆ ಕ್ಯೂರಿಯಾಸಿಟಿ ಬಂತು? ಅದೆಲ್ಲ ತಿಳ್ಕೊಬೇಕು ಅಂದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವೆಯ್ಟ್ ಫಾರ್ ದ ಪಾರ್ಟ್ 2. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಎ ಗುಡ್ ಡೇ.